ನಮ್ಮ ದೇಶದಲ್ಲಿ ಆಸ್ತಿಗಳ ಮಾಲೀಕತ್ವವನ್ನು ತೀರ್ಮಾನ ಮಾಡೋಕ್ಕೆ ಅಂತ ಒಂದು ಕಾನೂನು ಇದೆ. ಆ ಕಾನೂನು ಕೆಲಸ ಮಾಡಿದ್ರೆ ಸಂವಿಧಾನ ಕೆಳಗಡೆ. ಅದರಂತೆ ರಾಜ್ಯ ಹಸ್ತಾಂತರ ಆಗಬೇಕಾದ್ರೆ ಕರ್ನಾಟಕ ಸರ್ಕಾರ ಭಾರತ ಒಕ್ಕೂಟಕ್ಕೆ ಸೇರ್ಕೋಬೇಕಾದ್ರೆ ಮೈಸೂರು ರಾಜ್ಯ ಆಳ್ವಿಕೆ ಆದಂಥ ಮಹಾರಾಜರುಗಳು ಕಂಡೀಷನ್ಸ್ ಹಾಕ್ತಾರೆ ಸರ್. ಏನು ಕಂಡೀಷನ್ ಅಂದರೆ ಇಷ್ಟು ಆಸ್ತಿಗಳು ನಮ್ಗೆ ಬೇಕು, ಚೆನ್ನಾಗಿ ಜ್ಞಾಪಕ ಮಾಡಿಕೊಳ್ಳಿ, ಇಷ್ಟು ಆಸ್ತಿಗಳು ನಮ್ಗೆ ಬೇಕು, ರಾಜ್ಯ ಬಿಟ್ಕೊಡ್ತೀವಿ. ಅಲ್ಲ ಒಂದು ನಿಮಿಷ ಏನಂದ್ರೆ ಆ ಕಂಡೀಷನ್ ಹಾಕಿದ್ದ ಅಥವಾ ಕೇಂದ್ರದಲ್ಲಿದ್ದಂತ ಭಾರತ ಸರ್ಕಾರ ಹೇಳಿದ್ದ ನಿಮ್ಗೆ ಯಾವ್ದು ಕೊಡಿ ಅಂತ ಕೇಳಿದ್ದ? ಅಲ್ಲ ನಿಮ್ಮ ಈಗ ಸರ್, ಈಗ ನೋಡಿ, ನಿಮ್ಗೆ ಕಂಡೀಷನ್ ಹಾಕ್ಲಿಕ್ಕೆ ಈಗ ನಾನು ರಾಜನಾಗಿದ್ದಂತಹ ಸಂದರ್ಭದಲ್ಲಿ ಇಡೀ ರಾಜ್ಯ ನಂದು, ಈಗ ಕೇಂದ್ರ ಸರ್ಕಾರ ಬಂದು ನಿಮ್ಗೆ ಬೇಕಾಗಿರೋದಂತ ನಾನು ಕೇಳ್ಬೋದಿತ್ತಲ್ಲ, ಇಡೀ ರಾಜ್ಯ ಆಗಲ್ವಲ್ಲ. ಅಂದ್ರೆ ನಮ್ಮ ಹೆಸರಿನ ಮೇಲೆ ಯಾವ್ದಿದೆ ಅದು ಅದಕ್ಕೆ ಬರ್ತಾ ಇದೆ ನೋಡಿ. ತಪ್ಪು ಕಲ್ಪನೆ. ಮೈಸೂರು ಆಳ್ತಿರ್ತಕ್ಕಂಥ ಮಹಾರಾಜರುಗಳು ಪೈಕಿ ನಮ್ಮ ಜಯಚಾಮರಾಜ ಒಡೆಯರು ಏನು ಆಳ್ತಿರ್ತಾರೆ, ಮೈಸೂರು ಆಳ್ತಿರ್ತಾರೆ, ಅವಾಗ ಅವರು ನಾವು ಒಕ್ಕೂಟವಾಗಿ ಸೇರ್ಕೊಂತೀವಿ ಅಂತ ಹೇಳ್ತಾರೆ. ಅಥವಾ ನಮ್ಮ ಚಿಕ್ಕರಂಗೌಡ ಸಾಹೇಬ್ ಹೇಳ್ದಂಗೆ ವಾಲಂಟಿಯರ್ ಸೇರ್ಕೊಂತಾರೋ, ಇಲ್ಲ ಬೈಕ್ ಸೇರ್ಕೊಂತಾರೋ, ಇಲ್ಲ ಅದು ಬೇಡ, ಪರಿಹಾರ ಕೊಟ್ಟರು. ಅಲ್ಲ ಪರಿಹಾರ ಅಲ್ಲ ಸರ್, ಪರಿಹಾರ ಇರ್ಬೇಕು ಸರ್. ನೋಡಿ, ಕೆಲವು ಆಸ್ತಿಗಳು ನಮ್ಗೆ ಬೇಕು ಅಂತ ಕೇಳ್ಕೊಂತಾರೆ. ಮೈಸೂರು ಅರಮನೆ, ಬೆಂಗಳೂರು ಅರಮನೆ, ಕೆಲವೆಲ್ಲ ಪ್ರಾಪರ್ಟಿಗಳು, ತೋಟ ಬೇಕು ಅಂತ. ಅದಕ್ಕೆ ಏನು ಮಾಡ್ತಾರೆ, ಆಯ್ತು ಕೆಲವು ಆಸ್ತಿಗಳು ಕೊಡ್ತೀವಿ ಅಂತೇಳಿ ಒಂದು ಒಪ್ಪಂದದ ಅಗ್ರಿಮೆಂಟ್ ಆಗುತ್ತೆ. ಯಾರ್ಯಾರಿಗೆ? ಭಾರತ ಸರ್ಕಾರಕ್ಕೆ ಹಾಗೂ ನಮ್ಮ ಮೈಸೂರಿನ ರಾಜರು ಸಹ ಒಪ್ಪಂದ ಆಗುತ್ತೆ. ಆ ಒಪ್ಪಂದದ ಪ್ರಕಾರ ಮೈಸೂರು ಅರಮನೆನ ಬೆಂಗಳೂರು ಅರಮನೆ ಜಾಗ, ಬೆಂಗಳೂರು ಅರಮನೆನ ಆ ಒಪ್ಪಂದದಲ್ಲಿ ಅದು ಇವ್ರಿಗೆ ಭಾಗಕ್ಕೆ ಹೋಗ್ತದೆ. ಯಾರು ವಿಭಾಗ ಭಾಗಕ್ಕೆ ಬರ್ತದೆ ಅದು ರಾಜರು ಉಳಿಸ್ಕೊಂತಾರೆ. ಅದನ್ನ ಒಪ್ಪಂದ ಆಗುತ್ತೆ, ಆ ಜಾಗ ರಾಜಮನೆತನಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಅಲ್ಲ ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ. ಆಗ್ಲೇ ರಾಜಮನೆತನಕ್ಕೆ ಹೋಗಿದ್ದಾಗಿದ್ರೆ ಈಗ ಕೋರ್ಟ್ ನಲ್ಲಿ ವಿಚಾರ ಇರುವಂತದ್ದು. ಕೋರ್ಟ್ ಯಾಕೆ ಹೇಳ್ತಾ ಇಲ್ಲ ಈಗ ಹೌದಪ್ಪ ನೀವು ಸೈಲೆಂಟ್ ಆಗಿ ರಾಜಮನೆತನದ್ದು ಅಂತ ಕೋರ್ಟ್ ಯಾಕೆ ಹೇಳ್ತಾ ಇಲ್ಲ? ಈಗ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು KDR ಹಾಕಿ ಅಂತ ಹೇಳಿ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅವ್ರ ಪಾಡ್ಗೆ ಅವ್ರ ಪೊಸಿಷನ್ ಆಗಿರ್ತಾರೆ. ಮೈಸೂರು ಬೆಂಗಳೂರು ಅರಮನೆ ಕೆಲವು ಆಸ್ತಿಗಳು ಎಲ್ಲ ಅವ್ರ ಪೊಸಿಷನ್ ಆಗಿರ್ತಾರೆ. ಯಾರು ರಾಜವಂಶರು ಪೊಸಿಷನ್ ಆಗಿರ್ತಾರೆ. ಅದನ್ನ ಆಸ್ತಿಗಳು ಟೇಕ್ ಓವರ್ ಮಾಡಬೇಕು ಅಂತೇಳಿ ಕಾನೂನು ದುರ್ಬಳಕೆ ಮಾಡಿಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾರೆ, ಮೈಸೂರು ರಾಜರ ಪ್ರಾಪರ್ಟಿ ಕೈ ಹಾಕ್ತಾರೆ, ಒಂದು ಕಾನೂನು ಹೊಳಿಸ್ತಾರೆ, ಅದನ್ನ ಆಸ್ತಿಗಳು ಉಳ್ಕೋಬೇಕು ಅಂತ. ಆ ಕಾನೂನನ್ನ ಪ್ರಶ್ನೆ ಮಾಡಿ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೈಸೂರು ಮಹಾರಾಜರು 96 ಬಗ್ಗೆ. ಹೌದು ಸರ್, ಹೇಳಕ್ಕೆ ಫುಲ್ ಕೇಳ್ಬೇಕು ಸರ್. ನೀವು ನಾವು ತಿಳ್ಕೊಂಡು ಸುಮ್ಮನೆ ಕೂತ್ಕೊಂಡು ಮಾತಾಡಕ್ ಬರಲ್ಲ ಇಲ್ಲಿ. 96 ಬಗ್ಗೆ 96 ಅಲ್ಲ, ಫುಲ್ ಸ್ಟೋರಿ ಹೇಳ್ಬಿಡ್ತೀವಿ ಕೇಳಿ. ನೀವು ಅದನ್ನ ಕೇಳಕ್ಕೆ ರೆಡಿ ಇಲ್ಲ ಸರ್. ನೋಡಿ ಸರ್, ಡಿಸ್ಪ್ಯೂಟ್ ಬಿಟ್ವೀನ್ ಕರ್ನಾಟಕ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಮೈಸೂರು ಮಹಾರಾಜರು ವಂಶಸ್ಥರು ಪ್ರಾಪರ್ಟಿ ವಿಚಾರ ತಗೊಳಕ್ ಬಂದಾಗ ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆಯಲ್ಲಿ ಇವರು ಸುಪ್ರೀಂ ಕೋರ್ಟ್ ಹೇಳುತ್ತೆ, ರಾಜ್ಯ ಬಿಟ್ಟುಕೊಟ್ರು, ಅವ್ರಿಗೆ ಇಷ್ಟು ಆಸ್ತಿ ಬಿಟ್ಟುಕೊಟ್ಟಿದ್ದೀರಾ, ಆ ಆಸ್ತಿಗಳ ಮಾಲೀಕರು ಯಾರಂದ್ರೆ ಮೈಸೂರು ಮಹಾರಾಜರ ವಂಶಸ್ಥರು ಅಂತ ಹೇಳ್ತದೆ, ಆದೇಶ ಕೊಡ್ತದೆ. ಆದೇಶ ಕೊಟ್ಟಾಗ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಆ ಸಿದ್ದರಾಮಯ್ಯನವ್ರು ಮೊದಲೇ ಅವ್ರಿಗೆ ಒಂಥರ ಈ ಎಂತ ದುಷ್ಟ ಬುದ್ಧಿ ದೊರೆ ಅಂತಾರಲ್ಲ, ಅದಕ್ಕೆ ಎಕ್ಸಾಂಪಲ್ ಸಿದ್ದರಾಮಯ್ಯ. ನಾನು ಓಪನ್ ಆಗಿ ಹೇಳ್ತೀನಿ, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಅದರಂತೆ ಅವ್ರು ಹಿನ್ನಡೆ ಆದಾಗ ಅವ್ರಿಗೆ ಇದಾಗುತ್ತೆ. ನೋಡಿ ಸರ್, ಸುಪ್ರೀಂ ಕೋರ್ಟು ಕೂಡ ಕೇಳಿರೋದು ಪರಿಹಾರ ಅದ ಸರ್. ಇವ್ರು ನಮ್ಮ ಇಬ್ರು ಪುಣ್ಯಾತ್ಮರು ತಿಳುವಳಿಕೆ ಹೇಳ್ತಾರೆ, ಯಾವ ಅಪ್ಪನ ಮನೆ ಪರಿಹಾರ ಕೇಳ್ತಿಲ್ಲ, TDR ಕೊಡ್ತಿದಾರದು, ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟ್ ರೈಟ್ಸ್ ಅಂತ. BDA ಒಳಗೆ BBMP ಒಳಗೆ ಏನ್ ಬರುತ್ತೆ, ಯಾರು TDR ತಗೊಳಕ್ಕೆ ಅರ್ಹರು ಅಂತ ತೀರ್ಮಾನ ಮಾಡ್ತದೆ. ಯಾಕೆ ತೀರ್ಮಾನ ಮಾಡ್ತದೆ, ಅವ್ರಿಗೊಂದು ಮದರ್ ಡೀಡ್ ಅಂತ ಇರ್ತದಲ್ಲ. ನಮ್ಮ ಚಿಕ್ಕರಂಗೌಡ ಸಾಹೇಬ್ ಹೇಳ್ದಂಗೆ ಆ ಮದರ್ ಡೀಡು ಮೈಸೂರು ಅರಮನೆ ಮೈಸೂರು ಮಹಾರಾಜರ ಹೆಸರಿಗಿರ್ತದೆ, ಮೈಸೂರು ಮಹಾರಾಜ ವಂಶಸ್ಥರಿಗಿರ್ತದೆ. ಯಾರು ಮಾಲೀಕರಿರ್ತಾರೋ ಆ ಮಾಲೀಕರಿದ್ದಾಗ ಒಂದಡಿ ಜಾಗ, ಈ ಮೆಟ್ರೋ ಒತ್ತುವರಿ ಆದಾಗ TDR ಕೊಟ್ಟರು, 10,000-20,000 TDR ಕೊಟ್ಟರು. ಅದು ಕಣ್ಗಾಣಲಿಲ್ಲ. ಇವತ್ತು ಅಷ್ಟೊಂದು ದುಡ್ಡು ಕೊಡಬೇಕಲ್ಲ ಅಂತೇಳಿ ಈ ದುಷ್ಟ ದೊರೆ ಇದ್ದಾನಲ್ಲ, ನಮ್ಮ ದುಷ್ಟ ದೊರೆ, ಇಂತಹ ದುಷ್ಟ ದೊರೆ ನಮ್ಮ ಕರ್ನಾಟಕದ ಯಾರು ನೋಡಿಲ್ಲ ಬಿಡಿ. ಇಂತಹ ದುಷ್ಟ ದೊರೆಗೆ ಏನು ಗೊತ್ತಾ, ಅವನ ಒಂದು ಕಾನೂನಿನ ಒಂದು ದುರುಪಯೋಗ ಪಡಿಸ್ಕೊಳ್ಳೋಕ್ಕೋಸ್ಕರ 3,000 ಕೋಟಿ ಕೊಡೋಣ, 3,000 ಕೋಟಿ ಕೊಡೋಕ್ಕಾಗಲ್ಲ. ಅದಕ್ಕೆ ಈ ಬೆಂಗಳೂರು ಅರಮನೆಗೆ ಜಮೀನ ವಶಪಡಿಸ್ಕೊಳ್ಳೋಕ್ಕೆ ಅಂತ ಅವ್ರ ಕಾನೂನು ಜಾರಿ ಬಂದಿದೆ. ಆ ಕಾನೂನು ಸುಪ್ರೀಂ ಕೋರ್ಟ್ ತೀರ್ಮಾನ ಮುಂದೆ ನಿಲ್ಲದಿಲ್ಲ. ಮಿಸ್ಟರ್ ಸಿದ್ದರಾಮಯ್ಯ, ಸನ್ಮಾನ್ಯ DK ಶಿವಕುಮಾರ್ ಅವರೇ, ನಿಮ್ಮ ಕಾನೂನು ಸುಪ್ರೀಂ ಕೋರ್ಟ್ ತೀರ್ಮಾನ ವಿರುದ್ಧವಾಗಿ ಮಾಡಕ್ ಹೋದ್ರೆ ಸುಪ್ರೀಂ ಕೋರ್ಟ್ ನಿಮ್ಗೆ ಸುಮ್ಮನೆ ಬಿಡಲ್ಲ. ನಿಮಗೆ ಸಾಧ್ಯವಾದ್ರೆ 3,000 ಕೋಟಿ ದುಡ್ಡು ಕಟ್ಟಿಲ್ಲ ನೀವು ಅಂದ್ರೆ ಇಷ್ಟರಲ್ಲೇ ನಿಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜೈಲಿಗೆ ಹೋಗೋದು ಗ್ಯಾರಂಟಿ ಬರ್ದಿಕ್ಕಡಿ. ಓಕೆ.